9ನೇ ತರಗತಿದವರಿಗೆ ಒಂದು ವಿಷಯ ಅಂದ್ರೆ ಹಿಂದಿಯರ ತಗೋಬೇಕು ಇದರ ತಗೋಬೇಕು ಅಂತ ಹೇಳ್ಯಾರ. ಇವತ್ತು ಜೀವನದಾಗ ನಮ್ಗೆ IT ಬಗ್ಗೆ ಎಷ್ಟು ಪ್ರಾಮುಖ್ಯತೆ ಅದ ಅಂತಂದ್ರೆ ಅದು ಇಲ್ಲದ ನಮ್ ಕೆಲಸನೇ ಇಲ್ಲ. ಈಗಾಗಲೇ ನಿಮ್ಗೆಲ್ಲ ಗೊತ್ತದ, ಮೊಬೈಲ್ದಾಗೆ ಭಾಳಷ್ಟು ಕೆಲಸ ಮಾಡ್ತೀವಿ, ಆದ್ರೆ ಅದು ಸಾಫ್ಟ್ವೇರ್ ಅಂದ್ರೇನು, ಹಾರ್ಡ್ವೇರ್ ಅಂದ್ರೇನು, ಯಾವ್ಯಾವ ಭಾಗಗಳು ಕೆಲಸ ಮಾಡ್ತಾವ, ನಾವು ಒಂದು ಮಾಹಿತಿಯನ್ನು ಹೇಗೆ ಏನು ಸ್ವೀಕಾರ ಮಾಡಬೇಕು, ಫಾರ್ವರ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಅದ. ಇದ್ರೊಳಗೆ ನೀವು ಚೆಂದಾಗಿ ಓದಿ ಒಂದು ಒಳ್ಳೆ ಒಂದು ಪಾಸ್ ಆದ್ರಿ ಅಂತಂದ್ರೆ ನಾಳೆ ನಿಮಗೆ ಈ ಸರ್ಟಿಫಿಕೇಟ್ ಬರ್ತಾವೆ. ಇದಕ್ಕೆ ನಾಳೆ ನಿಮಗೆ ಕಾಲೇಜ್ಗೆ ಹೋದ್ಮೇಲೆ ಭಾಳಷ್ಟು ಉಪಯೋಗ ಆಗುವಂಥ ಇದು ವಿಷಯ ಇದು ಅದ. ಅದಕ್ಕೆ ನೀವು ಓದ್ರಿ ಅಂತ ಅನ್ನೋದು. ಇದು ಸಬ್ಜೆಕ್ಟ್ದಾಗ ನೀವು ಕೆಲವಷ್ಟು ಮಂದಿಗೆ ಅಷ್ಟೇ ಆಯ್ಕೆ ಮಾಡ್ಕೊಂಡದ. ಯಾಕಂತಂದ್ರೆ ಇದು ಹೊಸ ವಿಷಯ, ಪ್ರಯೋಗ ಮಾಡಿ ನೋಡ್ಲಿಕ್ಕತ್ತದ ಗೌರ್ಮೆಂಟು. ಅದಕ್ಕೆ ನಿಮಗೆಲ್ಲ ಈಗ ನಾಲೆಜ್ ಅದ, ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾಗ್ಯದ. ಅದು ಅಂದ್ರೆ ಏನು ಅಂತೇಳಿ ಅದಕ್ಕೆ ನಿಮ್ಗೊಂದು ಎಕ್ಸಾಮ್ ತಗೋತಾರೆ, ಅದರೊಳಗೆ ಪಾಸ್ ಆಗಬೇಕು. ಪಾಸ್ ಆದ್ರಿ ಅಂತಂದ್ರೆ ನಿಮ್ಗೆ ಅದು ಉಪಯೋಗ ಆಗ್ತದ. ಇದೊಂದು ಹೊಸ ವಿಷಯ ಅದ, ಎಲ್ಲರೂ ಕಲೀರಿ, ಎಲ್ಲರಿಗೂ ಒಳ್ಳೇದಾಗಲಿ. ಯಾಕೆಂದ್ರೆ ನಮ್ದು ಪ್ರತಿಯೊಬ್ಬರ ಬಳಿ ಒಂದು ಇದು ಇರ್ತದೆ, ಜ್ಞಾನ ಇರ್ತದ. ಆದರೆ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ನಾವು ಮಾಡಿದಾಗ ಮತ್ತೆ ನಮ್ಗೆ ಹೊಸ ಹೊಸ ವಿಷಯಗಳು ಸಿಗ್ತದ, ಓದಬೇಕು, ಮಾಡಬೇಕು. ಈ ಒಂದು ವಿಷಯದಲ್ಲಿ ನೀವೆಲ್ಲರೂ ತೊಡಗಿಸ್ಕೊಳ್ರಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಈ ಒಂದು ಮಾತು ಇಲ್ಲಿಗೆ ಮುಗಿಸ್ತೇನೆ. Computer is a electrician device used for information for mathematics and logical operation. ಹಾರ್ಡ್ವೇರ್ ಎಂದರೆ ಕಂಪ್ಯೂಟರ್ನ ಒಂದು ಭಾಗ ನಮಗೆ ಸೂಚಿಸಲು ಆಗುವುದಿಲ್ಲ. ಸಾಫ್ಟ್ವೇರ್ ಎಂದರೆ ಕಣ್ಣಿಗೆ ಕಾಣಿಸುತ್ತದೆ. ರಚಿಸುವುದು, ನಿರ್ವಹಿಸುವುದು, ಮಾಹಿತಿಯನ್ನು ಸಂಗ್ರಹಿಸುವುದು ಮತ್ತು ವಿನಿಮಯ ಮಾಡಿಕೊಳ್ಳುವುದು. ಗೇಮ್ಸ್, ಮೂವಿ, ಮ್ಯೂಸಿಕ್, ಅನಿಮೇಷನ್, ಸ್ಪೋರ್ಟ್ಸ್, ಸೋಷಿಯಲ್ ನೆಟ್ವರ್ಕ್. ನೋಡ್ರಿ, ತರಗತಿಯ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ನಮಸ್ಕಾರಗಳು. ಇವತ್ತು ನಿಮಗೆ ಗ್ರಂಥಾಲಯದಲ್ಲಿ ಕೂಡಿಸಿರುವಂಥದ್ದು ಯಾಕಂತಂದರೆ IT ಬಗ್ಗೆ ಒಂದಿಷ್ಟು ನಿಮಗೆ ಏನು ಕಲ್ತೀರಿ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕು, ಓದಬೇಕು. ಓದಿದ್ದು ಹೇಳಿ, ಏನು ಬರ್ಕೊಂಡಿರಿ ಅದನ್ನು ಓದಿ. ಸ್ಟಾರ್ಟ್ ಮಾಡ್ರಿ. ಯಾರು ಓದ್ತೀರಿ? ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ. NSQS ರಾಷ್ಟ್ರೀಯ ಕೌಶಲ್ಯ ಆಧಾರಿತ ಚೌಕಟ್ಟು, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್. ನೆಕ್ಸ್ಟ್